ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕನ್ನಡದಲ್ಲಿ ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಥೈರಾಯ್ಡ್ ಕ್ಯಾನ್ಸರಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಭಾಳಷ್ಟು ಜನರಿಗೆ ಥೈರಾಯ್ಡಲ್ಲಿ ಒಂದು ಕ್ಯಾನ್ಸರ್ ಸಹ ಆಗ್ಬೋದು ಅನ್ನುವಂಥ ಕಲ್ಪನೆ ಸಹ ಇರೋದಿಲ್ಲ. ಬಟ್ ಎಸ್, ಥೈರಾಯ್ಡ್ ಗ್ರಂಥಿಯಲ್ಲೂ ಸಹ ಈ ಕ್ಯಾನ್ಸರ್ ಬರ್ಬೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಈಸ್ ಮೆಜಾರಿಟಿ ಟೈಮ್ಸಲ್ಲಿ ಯಾವ ಟೈಪ್ ಆಫ್ ಕ್ಯಾನ್ಸರ್ ಬರುತ್ತೆ ಅದನ್ನು ನಾವು ಕಂಪ್ಲೀಟ್ಲಿ ಟ್ರೀಟ್ ಮಾಡ್ಬೋದು. ಓಕೆ, ಸೊ ಇವತ್ತು ನಾವು ಈ ಥೈರಾಯ್ಡ್ ಕ್ಯಾನ್ಸರಿನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಥೈರಾಯ್ಡ್ ಗ್ರಂಥಿ ಏನಿದೆ, ನಿಮ್ಮ ಕುತ್ತಿಗೆ ಮುಂಭಾಗದಲ್ಲಿ ಇರುವಂಥ ಒಂದು ಬಟರ್ಫ್ಲೈ ಶೇಪ್, ಒಂದು ಚಿಟ್ಟೆ ಆಕಾರದ ಒಂದು ಗ್ರಂಥಿ, ಬಹಳ ಇಂಪಾರ್ಟೆಂಟ್ ಗ್ರಂಥಿ ಇದು. ಥೈರಾಯ್ಡ್ ಹಾರ್ಮೋನ್ಸ್, ನಿಮ್ಮ T3 T4 ಅಂತ ನಾವೇನು ಹೇಳ್ತಾ ಇರ್ತೇವೆ, ಅದನ್ನು ಈ ಗ್ರಂಥಿ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಆ್ಯಂಡ್ ಈ ಥೈರಾಯ್ಡ್ ಹಾರ್ಮೋನ್ಸ್ ಏನಿದ್ದಾವೆ ನಿಮ್ಮ ಬಾಡಿ ಫಂಕ್ಷನ್ ಮಾಡೋಕ್ಕೆ ಆಪ್ಟಿಮಮ್ ಕಂಡೀಷನಲ್ಲಿ, ನಿಮ್ಮ ಬ್ರೇನಿಂದ ಹಿಡಿದು ನಿಮ್ಮ ನರಗಳಿಗೆ, ನಿಮ್ಮ ಕೂದಲಿಗೆ, ನಿಮ್ಮ ಚರ್ಮಕ್ಕೆ, ನಿಮ್ಮ ಹೊಟ್ಟೆಗೆ, ನಿಮ್ಮ ವೇಟಿಗೆ, ಇವೆಲ್ಲದನ್ನು ಮ್ಯಾನೇಜ್ ಮಾಡ್ತಾ ಇರ್ತವೆ ಈ ಹಾರ್ಮೋನ್ಸ್. ಓಕೆ, ಸೊ ಈ ಥೈರಾಯ್ಡ್ ಹಾರ್ಮೋನ್ಸ್ ಯಾವಾಗ ಕಡಿಮೆ ಆಗ್ತವೆ ಅಥವಾ ಹೆಚ್ಚಿಗೆ ಆಗ್ತವೆ, ಪೇಷಂಟಿಗೆ ಸುಮಾರಷ್ಟು ಲಕ್ಷಣ ಬರ್ತವೆ. ಬಹಳ ವೇಟ್ ಹೆಚ್ಚಿಗೆ ಆಗಿಬಿಡುತ್ತೆ, ಬಹಳ ಬೊಜ್ಜು ಜಾಸ್ತಿ ಆಗಿಬಿಡುತ್ತೆ, ಪೀರಿಯಡ್ಸ್ ಸರಿಯಾಗೋದಿಲ್ಲ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇರ್ತವೆ, ಹೆವಿ ಬ್ಲಡ್ ಫ್ಲೋ ಆಗೋಕ್ಕೆ ಶುರು ಆಗುತ್ತೆ ಮಹಿಳೆಯರಲ್ಲಿ, ಪ್ರೆಗ್ನೆಂಟ್ ಆಗೋಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಕೂದಲ ಉದುರಕ್ಕೆ ಶುರು ಆಗುತ್ತೆ, ಚರ್ಮ ಬಹಳ ಥಿಕ್ ಆಗಿಬಿಟ್ಟಿರುತ್ತೆ, ಹಾರ್ಟಿನ ಇಶ್ಯೂಸ್ ಬರ್ಬೋದು, ಬೋನ್ಸಿನ ಇಶ್ಯೂಸ್ ಬರ್ಬೋದು, ಸುಮಾರಷ್ಟು ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ತಾ ಇರ್ತೇವೆ. ಬಟ್ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಕೆಲವೊಮ್ಮೆ ಕ್ಯಾನ್ಸರ್ ಸಹ ಡೆವಲಪ್ ಆಗುತ್ತೆ. ಸೊ ಈ ಥೈರಾಯ್ಡ್ ಕ್ಯಾನ್ಸರ್ ಏನಿರ್ತವೆ, ಒಂದು 4 ಕ್ಯಾಟಗರಿಯಾಗಿ ನಾವು ಡಿವೈಡ್ ಮಾಡ್ತಾ ಇರ್ತೇವೆ. ಓಕೆ, ಪ್ಯಾಪಿಲರಿ ಕ್ಯಾನ್ಸರ್ ಮೋಸ್ಟ್ ಆಫ್ ದ ಟೈಮ್, ಒಂದು 80ರಿಂದ 90% ಆಫ್ ದ ಟೈಮ್ ಇದು ಪ್ಯಾಪಿಲರಿನೇ ಇರುತ್ತೆ. ಒಂದು 10% ಇಟ್ ವಿಲ್ ಬಿ ಫಾಲಿಕ್ಯುಲರ್ ಕ್ಯಾನ್ಸರ್, ಮತ್ತೊಂದು ಮೆಡುಲರಿ ಕ್ಯಾನ್ಸರ್, ಆ್ಯಂಡ್ ಲಾಸ್ಟ್ ಒನ್ ಇಸ್ ಎನಾಪ್ಲಾಸ್ಟಿಕ್ ಕ್ಯಾನ್ಸರ್. ಸೊ ಮೇನ್ ಯಾವುದು ಟೈಪ್ ಇರುತ್ತೆ ಅಂದರೆ ಪ್ಯಾಪಿಲರಿ ಅಂದರೆ ನಮ್ಮ ಬೆರಳಿನ ಥರ ಆ ಕ್ಯಾನ್ಸರ್ ಬೆಳ್ಕೊಳ್ತಾ ಇರುತ್ತೆ, ಪ್ಯಾಪಿಲೆ ಅಂತ ನಾವಿರ್ತೀವಿ. ಸೊ ಇದು ಬಹಳ ಕಾಮನ್ ಕ್ಯಾನ್ಸರ್. ಫಾಲಿಕ್ಯುಲರ್ ಕ್ಯಾನ್ಸರ್ ಅಂದರೆ ಒಂದು ಚಿಕ್ಕ ಚಿಕ್ಕ ಫಾಲಿಕಲ್ಸ್ ಥರ ಈ ಕ್ಯಾನ್ಸರ್ ಇರುತ್ತೆ. ಮೆಡುಲರಿ ಮತ್ತು ಎನಾಪ್ಲಾಸ್ಟಿಕ್ ಅಂದರೆ ಬಹಳ ಅಗ್ರೆಸಿವ್, ಬಹಳ ಬೇಗ ಇದಾಗುವಂಥ, ಸ್ಪ್ರೆಡ್ ಆಗುವಂತಹ ಕ್ಯಾನ್ಸರ್ ಇದು. ಸೊ ಈ ಕ್ಯಾನ್ಸರ್ ಯಾರಲ್ಲಿ ಬರುವಂತಹ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ? ಒಂದು ಯೂಶ್ವಲಿ ಇದು ಹೆಣ್ಮಕ್ಳಲ್ಲಿ ನಾವು ಹೆಚ್ಚಿಗೆ ನೋಡ್ತಾ ಇರ್ತೀವಿ, ಗಂಡಸರಲ್ಲೂ ಬರ್ಬೋದು, ಬಟ್ ಹೆಂಗಸರಲ್ಲಿ ಇದು ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಬೊಜ್ಜು ಜಾಸ್ತಿ ಇದ್ದವರಲ್ಲಿ ಈ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಇರುತ್ತೆ. ಸಪೋಸ್ ಚಿಕ್ಕವರಿದ್ದಾಗ ಎಕ್ಸೆಟ್ರಾ ನಿಮಗೆ ಯಾವುದೋ ಒಂದು ಕಾರಣದಿಂದ ನಿಮ್ಮ ಈ ಹೆಡ್ ಆ್ಯಂಡ್ ನೆಕ್ ಏರಿಯಾದಲ್ಲಿ ನಿಮಗೆ ರೇಡಿಯೇಷನ್ ಕೊಟ್ಟರು ಎಕ್ಸೆಟ್ರಾ, ಅಂಥವರಲ್ಲಿ ಈ ಥೈರಾಯ್ಡ್ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಅನುವಂಶಿಕವಾಗಿ ಥೈರಾಯ್ಡ್ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಇರುತ್ತೆ. ಥೈರಾಯ್ಡ್ ಕ್ಯಾನ್ಸರ್ ಬಂದಾಗ ಏನು ಲಕ್ಷಣ ಬರ್ತಾ ಇರುತ್ತೆ? ಬಹಳಷ್ಟು ಸಲ ಪೇಷಂಟಿಗೆ ಏನೂ ಲಕ್ಷಣ ಬರ್ತಾನೆ ಇರೋದಿಲ್ಲ, ಸಿಂಪ್ಟಮ್ಯಾಟಿಕ್ ಇರ್ಬೋದು ಅವರು. ಕೆಲವೊಂದು ಸಲ ಅವರಿಗೆ ಒಂದು ಗಂಟು ಕಾಣಿಸ್ಕೊಳಂಗೆ ಆಗ್ಬೋದು, ಈ ಥೈರಾಯ್ಡ್ ಗ್ರಂಥಿ ಹತ್ರ ಒಂದು ಸ್ವೆಲ್ಲಿಂಗ್ ಥರ ಬಂದಂಗೆ ಆಗ್ಬೋದು. ಸ್ವೆಲ್ಲಿಂಗ್ ಬಂದಾಕ್ಷಣ ಅದು ನಿಮ್ಮ ಕ್ಯಾನ್ಸರ್ ಅಂತ ಅರ್ಥ ಅಲ್ಲ. 10 ಜನರಿಗೆ ಈ ರೀತಿ ಸ್ವೆಲ್ಲಿಂಗ್ ಬಂತು ಅಂದರೆ ಒಬ್ಬರಲ್ಲೇ ಅಥವಾ ಇಬ್ಬರಲ್ಲಿ ಮಾತ್ರ ಈ ರೀತಿ ಅದು ಕ್ಯಾನ್ಸರ್ ಅಂತ ಬರುತ್ತೆ. ಬಟ್ ಎಸ್, ಸ್ವೆಲ್ಲಿಂಗ್ ಈಸ್ ಒನ್ ಆಫ್ ದ ಸಿಂಪ್ಟಮ್ ಈ ಥೈರಾಯ್ಡ್ ಕ್ಯಾನ್ಸರ್ ಎಂದು. ಥೈರಾಯ್ಡ್ ಗ್ರಂಥಿ ಹತ್ತಿರ ಒಂದು ಗಂಟು ಥರ ಕಾಣಿಸ್ತಾ ಇರ್ಬೋದು. ಅಥವಾ ಪೇಷಂಟಿಗೆ ಕುತ್ತಿಗೆ ಭಾಗದಲ್ಲಿ ಟೈಟ್ನೆಸ್, ಸ್ವಲ್ಪ ಟೈಟ್ ಆಗ್ತಾ ಇದೆ ಅಂತ ಫೀಲ್ ಆಗ್ತಾ ಇರ್ಬೋದು. ಕಾಲರ್, ಶರ್ಟ್ ಎಲ್ಲ ಎಕ್ಸೆಟ್ರಾ ಹಾಕ್ಕೊಳ್ಬೇಕಾದ್ರೆ ಸರಿಯಾಗಿ ಫಿಟ್ ಆಗ್ತಾ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇರ್ಬೋದು. ವಾಯ್ಸ್, ಅವರ ಧ್ವನಿ ಸ್ವಲ್ಪ ಚೇಂಜ್ ಆಗ್ತಾ ಇದೆ, ಈಗ ರೀಸೆಂಟಾಗಿ ನನ್ನ ಧ್ವನಿ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಅಂತ ಫೀಲಿಂಗ್ ಬರ್ತಾ ಇರ್ಬೋದು. ಯಾಕಂದರೆ ಈ ನರಗಳನ್ನು, ಥೈರಾಯ್ಡ್ ಕ್ಯಾನ್ಸರ್ ಯಾವಾಗ ಬೆಳೀತೆ, ನರಗಳನ್ನು ಸಹ, ಅಲ್ಲಿರುವಂಥ ನರಗಳನ್ನು ಸಹ ಡ್ಯಾಮೇಜ್ ಮಾಡಿ ಈ ರೀತಿ ಚೇಂಜಸ್ ಮಾಡ್ಬೋದು. ಕೆಲವೊಂದು ಸಲ ಪೇಷಂಟಿಗೆ ಅಲ್ಲಿ ನೋವು ಬರ್ತಾ ಇರ್ಬೋದು, ಕೆಲವೊಂದು ಸಲ ಪೇಷಂಟಿಗೆ ನುಂಗಕ್ಕೆ ಕಷ್ಟ ಆಗ್ತಾ ಇರ್ಬೋದು, ಊಟ ಮಾಡಿದಾಗ ಸರಿಯಾಗಿ ಅದು ನಮಗೆ ನುಂಗಕ್ಕೆ ಆಗ್ತಾ ಇಲ್ಲ ಅಂತ ಇರ್ಬೋದು. ಕೆಲವೊಂದು ಸಲ ಪೇಷಂಟು ನಮಗೆ ಉಸಿರಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ಬೋದು. ಅಥವಾ ಕೆಲವೊಮ್ಮೆ ಪೇಷಂಟಿಗೆ ಏನೂ ಸಿಂಪ್ಟಮ್ ಇಲ್ಲ, ವೇಟ್ ಲಾಸ್, ಡಯಟು ಮಾಡ್ತಾ ಇಲ್ಲ, ಎಕ್ಸಸೈಸು ಮಾಡ್ತಾ ಇಲ್ಲ, ವೇಟ್ ಲಾಸ್
ಆಗ್ತಾ ಇದೆ ಅಂತ ಬಂದಿರ್ಬೋದು. ಸೊ ಇವು ಕೆಲವೊಂದು ಕಾಮನ್ ಸಿಂಪ್ಟಮ್ಸ್ ನಾನು ಹೇಳ್ತಾ ಇದ್ದೇನೆ ಈ ಥೈರಾಯ್ಡ್ ಕ್ಯಾನ್ಸರ್ದು. ಸೊ ಈಗ ಈ ಥೈರಾಯ್ಡ್ ಕ್ಯಾನ್ಸರ್ ಇದೆ ಅಂತ ನಿಮ್ಮ ಡಾಕ್ಟರ್ ಹೇಗೆ ಕನ್ಫರ್ಮ್ ಮಾಡ್ಕೊಳ್ತಾರೆ? ಸೊ ಒಂದು, ನಿಮ್ಮ ಡಾಕ್ಟರ್ ಈ ರೀತಿ ನಿಮ್ಮ ಲಕ್ಷಣ ಇತ್ತು ಆ್ಯಂಡ್ ಅವ್ರಿಗೇನಾದರೂ ಅಲ್ಲಿ ನೊಡ್ಯೂಲ್ ಅಥವಾ ಗಂಟು ಕಾಣಿಸ್ತು ಅಂದಾಗ ಅವ್ರು ನಿಮಗೆ FNAC ಹೇಳ್ಬೋದು. FNAC ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. FNAC ಅಂದರೆ ಏನು ಮಾಡ್ತಾರೆ, ಒಂದು ಫೈನ್ ಸೂಜಿಯಿಂದ ಆ ಗಂಟು ಏನಿದೆ ಅಥವಾ ನಿಮ್ಮ ಥೈರಾಯ್ಡ್ ಗ್ರಂಥಿಯಲ್ಲಿ ಅವರು ಚುಚ್ಚಿ ಆ ಜೀವಕೋಶಗಳನ್ನು ತೆಗಿತಾರೆ ಆ್ಯಂಡ್ ಅದನ್ನು ಒಂದು ಸ್ಲೈಡ್ ಮೇಲೆ ಹಾಕ್ಕೊಂಡು ಮೈಕ್ರೋಸ್ಕೋಪ್ ಕೆಳಗೆ ನಾವು ನೋಡ್ತಾ ಇರ್ತೀವಿ. ಸೊ ನಮ್ಗೆ ಅದರಲ್ಲಿ ಐಡಿಯಾ ಬರುತ್ತೆ ಇದು ಏನಾದರೂ ಕ್ಯಾನ್ಸರಾ ಅಥವಾ ಕ್ಯಾನ್ಸರ್ ಇರದೇ ಇರೋ ಗಡ್ಡೆನಾ ಅಂತ. ಸೊ ಬಟ್ FNACಯಲ್ಲಿ ನಮಗೆ ಈ ಕ್ಯಾನ್ಸರ್ ಎಷ್ಟು ಬೆಳ್ಕೊಂಡಿದೆ, ಎಷ್ಟು ಸ್ಪ್ರೆಡ್ ಆಗಿದೆ, ಇವೆಲ್ಲ ಸರಿಯಾಗಿ ಗೊತ್ತಾಗ್ತಾ ಇರೋದಿಲ್ಲ. ಬಟ್ ನಮ್ಗೊಂದು ಐಡಿಯಾ ಬರುತ್ತೆ, ಹೌದು ಇದು ಕ್ಯಾನ್ಸರ್ ಗಡ್ಡೆ ಇರ್ಬೋದು ಅಂತ. ಸೊ ದ್ಯಾಟ್ ನಿಮ್ಮ ಡಾಕ್ಟರ್ ನಿಮಗೆ ಮುಂದಿನ ಟ್ರೀಟ್ಮೆಂಟನ್ನು ಪ್ಲ್ಯಾನ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ FNAC ಹೇಳ್ಬೋದು, ನಿಮ್ಮ ಥೈರಾಯ್ಡ್ ಫಂಕ್ಷನ್ ಟೆಸ್ಟನ್ನು ಹೇಳ್ಬೋದು, ನಿಮಗೆ CT ಹೇಳ್ಬೋದು, ಜಸ್ಟ್ ಟು ಸಿ ಅದು ಕ್ಯಾನ್ಸರ್ ಇದೆಯಾ, ಎಷ್ಟು ಎಕ್ಸೆಟ್ರಾ ಸ್ಪ್ರೆಡ್ ಆಗಿದೆ ಅಂತ ನೋಡೋಕ್ಕೆ. PET ಸ್ಕ್ಯಾನ್ ಅನ್ನು ಹೇಳ್ಬೋದು ನಿಮಗೆ. ಸೊ ದ್ಯಾಟ್ ದೇ ಮೇಕ್ ಔಟ್ ವೇರ್ ಇಸ್ ದಿಸ್ ಎಕ್ಸಾಕ್ಟ್ಲಿ, ಈ ಥರದ ಕ್ಯಾನ್ಸರ್ ಹೇಗಿದೆ ಅಂತ ನೋಡೋಕ್ಕೆ. ಸೊ ಒಂದು ಸಲ ಥೈರಾಯ್ಡ್ ಕ್ಯಾನ್ಸರ್ ಬಂದಿದೆ ಅಂತ ನಿಮ್ಮ ಡಾಕ್ಟ್ರು ಕನ್ಫರ್ಮ್ ಆದಾಗ ಏನು ಮಾಡ್ತಾರೆ, ಥೈರಾಯ್ಡ್ ಎಕ್ಟಮಿ ಮಾಡ್ಬೋದು. ಅಂದರೆ ಇಡೀ ಥೈರಾಯ್ಡನ್ನೇ ತೆಗಿಬೋದು ಅಥವಾ ಥೈರಾಯ್ಡಿನ ಒಂದು ಲೋಬ್, ಥೈರಾಯ್ಡಲ್ಲಿ ರೈಟ್ ಮತ್ತು ಲೆಫ್ಟ್ ಲೋಬ್ ಇರುತ್ತೆ. ಸೊ ಯಾವ ಭಾಗ ಎಫೆಕ್ಟ್ ಆಗಿದೆ ಆ ಭಾಗವನ್ನು ತೆಗಿಬೋದು, ಲೊಬೆಕ್ಟಮಿಯನ್ನು ಮಾಡ್ತಾ ಇರ್ಬೋದು. ಸೊ ದ್ಯಾಟ್ ನಾವು ಆ ಕ್ಯಾನ್ಸರನ್ನು ಸಂಪೂರ್ಣವಾಗಿ ತೆಗಿಲಿಕ್ಕದು ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಒಂದು ಸಲ ನಿಮಗೆ ಕಂಪ್ಲೀಟ್ ಥೈರಾಯ್ಡೆಕ್ಟಮಿ ಆಯಿತು ಅಂದಾಗ ನಿಮಗೆ ನಾವು ಹೊರಗಡೆಯಿಂದ ಥೈರಾಯ್ಡ್ ಹಾರ್ಮೋನ್ಸನ್ನು ಕೊಡಲೇಬೇಕಾಗತ್ತೆ. ಯಾಕಂದರೆ ನಾನು ಹೇಳಿದೆ ಥೈರಾಯ್ಡ್ ಹಾರ್ಮೋನ್ ಎಷ್ಟು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾ ಇರುತ್ತೆ ಅಂತ. ಸೊ ನಾವು ನಿಮ್ಮ ಥೈರಾಯ್ಡ್ ಹಾರ್ಮೋನನ್ನು ಹಾಕ್ತಾ ಇರ್ತೀವಿ. ಕೆಲವೊಂದು ಸಲ ಅಲ್ಲೇನಾದರೂ ಉಳ್ಕೊಂಡಿದೆ ಥೈರಾಯ್ಡ್ ಸೆಲ್ಸ್, ಕ್ಯಾನ್ಸರ್ ಸೆಲ್ಸ್ ಇದೆ ಅಂದಾಗ ರೇಡಿಯೋ ಆ್ಯಕ್ಟಿವ್ ಅಯೋಡಿನನ್ನು ಕೊಡಬೇಕಾಗತ್ತೆ. ಸೊ ಈ ರೇಡಿಯೋ ಆ್ಯಕ್ಟಿವ್ ಅಯೋಡಿನ್ ಏನು ಮಾಡುತ್ತೆ, ನಿಮ್ಮ ಈ ಉಳ್ಕೊಂಡಿರುವಂಥ ಥೈರಾಯ್ಡ್ ಕ್ಯಾನ್ಸರ್ ಸೆಲ್ಸನ್ನು ತೆಗಿಲಿಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಅದು ಪಿಲ್ಸಿನ ಫಾರ್ಮ್, ಟ್ಯಾಬ್ಲೆಟಿನ ಫಾರ್ಮಲ್ಲಿರ್ಬೋದು, ಸಿರಪ್ಪಿನ ಫಾರ್ಮಲ್ಲಿರ್ಬೋದು, ಲಿಕ್ವಿಡ್ ಫಾರ್ಮಲ್ಲಿರ್ಬೋದು, ನಿಮಗೆ ಈ ರೇಡಿಯೋ ಆ್ಯಕ್ಟಿವ್ ಅಯೋಡಿನನ್ನು ಕೊಡ್ತಾ ಇರ್ಬೋದು. ಕೆಲವೊಂದು ಸಲ ಅಲ್ಲಿ ರೇಡಿಯೇಷನನ್ನು ಕೊಡಬೇಕಾಗತ್ತೆ, ಕೀಮೋಥೆರಪಿಯನ್ನು ಕೊಡಬೇಕಾಗತ್ತೆ ಆ್ಯಂಡ್ ಕೆಲವೊಮ್ಮೆ ಈವನ್ ಹಾರ್ಮೋನ್ ಥೆರಪಿಯನ್ನು ನಾವು ನಿಮಗೆ ಕೊಡಬೇಕಾಗಿ ಬರ್ಬೋದು. ಸೊ ಥೈರಾಯ್ಡ್ ಕ್ಯಾನ್ಸರಿನ ಬೆಸ್ಟ್ ಪಾರ್ಟ್ ಅಂತ ಹೇಳಿದರೆ ನಾವು ಇದನ್ನು ಕಂಪ್ಲೀಟ್ಲಿ ಟ್ರೀಟ್ ಮಾಡ್ಬೋದು. ಓಕೆ, ನಾನು ಹೇಳಿದೆ ಪ್ಯಾಪಿಲರಿ ಕ್ಯಾನ್ಸರ್ ಏನಿರುತ್ತೆ ನಾವು ಕಂಪ್ಲೀಟ್ಲಿ ಅದನ್ನು ಟ್ರೀಟ್ ಮಾಡುವಂಥ ಚಾನ್ಸಸ್ ಇರ್ತಾರೆ. ಸೊ ಥೈರಾಯ್ಡ್ ಅಲ್ಲೂ ಸಹ ಕ್ಯಾನ್ಸರ್ ಬರ್ಬೋದು ಆ್ಯಂಡ್ ಏನು ಲಕ್ಷಣಗಳಿಂದ ಪೇಷಂಟ್ ಡಾಕ್ಟರ್ ಹತ್ರ ಪ್ರೆಸೆಂಟ್ ಮಾಡ್ಬೋದು ಅಂತ. ನಿಮಗೆ ಈ ರೀತಿ ಯಾವುದೇ ಲಕ್ಷಣ ಇತ್ತು, ನಿಮಗೆ ವಾಯ್ಸ್ ಚೇಂಜ್ ಆಯಿತು, ವೇಟ್ ಲಾಸ್ ಆಗ್ತಾ ಇದೆ, ಸಡನ್ನಾಗಿ ನೀವು ಒಂದು ಗಡ್ಡೆಯನ್ನು ನಿಮ್ಮ ಥೈರಾಯ್ಡ್ ಗ್ರಂಥಿ ಹತ್ತಿರ ನೋಡ್ತಾ ಇದ್ದೀರಾ, ಅಥವಾ ನಿಮಗೆ ನುಂಗಕ್ಕೆ ಕಷ್ಟ ಆಗ್ತಾ ಇದೆ, ಉಸಿರಾಡಕ್ಕೆ ಕಷ್ಟ ಆಗ್ತಾ ಇದೆ, ನಿಮ್ಮ ಕುತ್ತಿಗೆ ಹತ್ತಿರ ಈ ಶೀತಗಡ್ಡೆಗಳು ಊದ್ಕೊಂಡಿದ್ದಾವೆ ಆ್ಯಂಡ್ ನೀವು ಯಾವುದೇ ಆ್ಯಂಟಿಬಯೋಟಿಕ್ ಎಕ್ಸೆಟ್ರಾ ತೊಗೊಂಡ್ರು ಅದು ಹೋಗ್ತಾ ಇಲ್ಲ, ಬಹಳ ದಿನಗಳವರೆಗಿದ್ದಾವೆ ಅಂದಾಗ ನೀವು ಒಂದ್ಸಲ ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕು. ಕೆಲವೊಂದು ಟೆಸ್ಟ್ಗಳ ಮೂಲಕ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ, ಕನ್ಫರ್ಮ್ ಮಾಡ್ಕೊಳ್ತಾರೆ ವೆದರ್ ಇಟ್ ಈಸ್ ಅ ಕ್ಯಾನ್ಸರ್ ಆರ್ ಜಸ್ಟ್ ಇಟ್ ಈಸ್ ಅ ಬಿನೈನ್ ಸ್ವೆಲ್ಲಿಂಗ್ ಅಂತ. ನಾನು ಹೇಳಿದೆ ಎಲ್ಲ ಗಡ್ಡೆಗಳು ಕ್ಯಾನ್ಸರ್ ಇರಬೇಕಂತ ಇಲ್ಲ, ಬಟ್ 10ರಲ್ಲಿ 2 ಗಡ್ಡೆಗಳು ಕ್ಯಾನ್ಸರ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಸೊ ಅವರು ಟೆಸ್ಟ್ ಮಾಡಿ ನಿಮಗೆ ಅದನ್ನು ಹೇಳ್ತಾರೆ. ನೀವು ಸಪೋಸ್ ಅನ್ಫಾರ್ಚುನೇಟ್ಲಿ ಅದೇನಾದರೂ ಕ್ಯಾನ್ಸರ್ ಇತ್ತು ಅಂದ್ರೂ ಥೈರಾಯ್ಡ್ ಕ್ಯಾನ್ಸರಿನ ಟ್ರೀಟ್ಮೆಂಟ್ ಬಹಳ ಇಫೆಕ್ಟಿವ್ ಇರುತ್ತೆ, ಆಲ್ಮೋಸ್ಟ್ ಕ್ಯೂರೇಬಲ್ ಥರ ಇರುತ್ತೆ ಆ್ಯಂಡ್ ಪ್ರೋಗ್ನೋಸಿಸ್ ಸಹ ಚೆನ್ನಾಗಿರುತ್ತೆ, ಪ್ರೊವೈಡೆಡ್ ನಾವು ಬೇಗ ನಮ್ಮ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ತೀವಿ ಆ್ಯಂಡ್ ಅದರ ಕರೆಕ್ಟ್ ಟ್ರೀಟ್ಮೆಂಟನ್ನು ಮಾಡ್ಕೊಳ್ತೀವಿ. ಓಕೆ, so that was all about thyroid cancer types and treatment and its follow-up. Okay, thank you so much for watching the video. Please like, share and subscribe the channel. Thank you.